ಲಾಸ್ಟ್ ವೀಡಿಯೋದಲ್ಲಿ ಅಡಿಕೆ ಗೋಟ್ನ ಹೇಗೆ ಒಗ್ಗುಯ್ಬೇಕು ಅನ್ನೋದನ್ನು ವೀಡಿಯೋ ಮಾಡಿಟ್ಟಿದ್ದೆ. ಒಂದಷ್ಟು ಜನ ಕೇಳ್ತಾ ಇದ್ದೀರಾ ಅಡಿಕೆ ಗೋಟ್ ಸಿಗುತ್ತಾ, ನಾವು ಒಗ್ಗುಯ್ಬೇಕು ಅಂತ. ನಮ್ಮ ತೋಟದಲ್ಲಿ ಕುಯ್ಲು ಕೆಲಸ ಎಲ್ಲ ಮುಗ್ದೋಗಿದೆ. ನಾನು ಬಿಟ್ಕೊಂಡಿದ್ದ ಮರದಲ್ಲಿ ಇದೊಂದೇ ಲಾಸ್ಟ್ ಮರ ಇವಾಗ ಒಗ್ಗುಯ್ಯೋಕ್ಕೆ ಇರೋದು. ಹಾಗಾಗಿ ನಾನು ಸೀಡ್ಸ್ನ ಇವಾಗ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ, ನೋಡಿ ಹೇಗಿದೆ ಅಂತ. ಮತ್ತು ಇದು ಡ್ಯಾಮೇಜ್ ಅಲ್ಲ, ಇದೆಲ್ಲ ಬಾವಲಿ ಅಥವಾ ಕೀಚ್ ಪಲ್ದಕ್ಕೆ ಅಂತ ಕರಿತೀವಲ್ಲ, ಅದೆಲ್ಲ ತಿಂದ್ಬಿಟ್ಟಿರೋದು. ನೋಡ್ಬೋದು ನೀವು ಕಾಯಿದು ಸಿಪ್ಪೆ ಎಷ್ಟೊಂದು ಸುಲಭಾಗಿದೆ ಅಂತ, ಹಾಗೆ ಒಳಗಡೆ ಎಷ್ಟು ದಪ್ಪಾಗಿದೆ ಗೋಟು ಅಂತಲೂ ನೋಡ್ಬೋದು. ಕೆಲವರು ಕಮೆಂಟ್ ಹಾಕ್ತಾರೆ ಒಂದು ಮರದಿಂದ ಸೀಡ್ ಸೆಲೆಕ್ಷನ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ. ನಾನು ಒಂದೇ ಮರದಿಂದ ಅಂತೂ ಎಲ್ಲ ಸೀಡ್ಸ್ನು ಸೆಲೆಕ್ಷನ್ ಮಾಡ್ಕೊಳ್ಳಲ್ಲ. 100-200 ಗಿಡ ಆಗೋಷ್ಟು ಮಾತ್ರ ಅಡಿಕೆ ಗೋಟ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿರೋ ಅಡಿಕೆ ಗೋಟ್ ಸೆಲೆಕ್ಷನ್ ಆಗಿರೋ ಮರ ಇದೇನೆ. ಈ ಮರದಿಂದನೇ ನಾನು ಎತ್ಕೊಂಡಿರೋದು. ನೋಡ್ಬೋದು ನೀವು ಕೂಡ ಹೇಗಿದೆ ಮರ ಅಂತ. ಈ ಮರಕ್ಕೆ ಆಲ್ಮೋಸ್ಟ್ 27 ಇಯರ್ಸ್ ಆಗಿದೆ. ಹಾಗೆಯೇ ಈ ಅಡಿಕೆ ಗೋಟನ್ನ ನಾನು ಒಂದೇ ಸತಿಗೆ ಗೊನೆ ಕುಯ್ಸಿ ಒಗ್ಗುಯ್ಯಕ್ಕೆ ಹೋಗಲ್ಲ. ಇದು ಅವಾಗವಾಗ ಇದು ಬಿದ್ದಿರುತ್ತಲ್ಲ, ಅವಾಗ ಕಲೆಕ್ಷನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ಅದಾದಮೇಲೆ ನಾನು ಒಗ್ಗುಯ್ಯೋದು. ಹಾಗೆ ನೆಡುವಾಗ ಇದ್ರ ಮೂತಿ ಮೇಲೆ ಬರಬೇಕು ಅಂತ ಕೆಲವ್ರು ಕಮೆಂಟ್ ಹಾಕಿದ್ದಾರೆ. ನಾನು ನೆಡುವಾಗ ಇದ್ರ ಮೂತಿ ಮೇಲಕ್ಕೆ ಬರಬೇಕು ಅಂತಲೇ ನಾನು ಕನ್ಸಿಡರ್ ಮಾಡಲ್ಲ. ಯಾವುದಾದ್ರೂ ಒಂದು ಮೈ ನೆಲಕ್ಕೆ ತಾಗೋ ರೀತಿಯೇ ನಾನು ಒಗ್ಗುಯ್ಯೋದು. ನಿಮಗೂ ಬೇಕಂದರೆ ನಿಮ್ಮ ಅನುಭವಕ್ಕೆ ತಕ್ಕಂಗೆ ನೀವು ಕೂಡ ಕೆಲಸ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದು ಒಳ್ಳೆ ರಿಸಲ್ಟ್ ಬರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ನನಗೆ ಬಂದಿರೋ ರಿಸಲ್ಟ್ ಪ್ರಕಾರನೇ ನಾನು ಕೆಲಸ ಮಾಡೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.